ನಮಸ್ತೆ ವೀಕ್ಷಕರೇ, ಗೌರಿಶಂಕರ ಧಾರಾವಾಹಿಯ ಸೋಮವಾರದ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ. ಇನ್ನು ಸಂಚಿಕೆ ಆರಂಭದಲ್ಲಿ ಇಲ್ಲಿ ಹೇಳ್ತಾ ಇದ್ದಾಳೆ ಗ್ರೀಷ್ಮ, ಅಕ್ಕ ನೀನು ಮತ್ತು ಭಾವ ಚೆನ್ನಾಗಿದ್ದರೆ ನನಗೆ ಖುಷಿ ಆಗುತ್ತೆ. ನೀವಿಬ್ಬರು ಕೂಡ ಈ ಥರ ಸಿಟ್ಟು ಮಾಡಿಕೊಂಡು ಮಾತಾಡೋದೇ ಬಿಟ್ಟರೆ ನನ್ನ ಕೈಯಲ್ಲಿ ನೋಡೋದಕ್ಕಾಗಲ್ಲ. ಯಾಕಂದರೆ ಇದಕ್ಕೆಲ್ಲ ಕಾರಣ ನಾನೇ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ವೇ ಹಾಗೆಲ್ಲ ಏನೂ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ. ಸುಳ್ಳು ಹೇಳ್ಬೇಡ, ನೀವಿಬ್ಬರು ಕೂಡ ಹೀಗಿರೋದು ನಂಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ನೀನು ಭಾವನ ಹತ್ರ ಮಾತಾಡಬೇಕು, ಆವಾಗಲೇ ನನಗೆ ಖುಷಿ ಆಗೋದು ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಸುನಂದ ಅವರು ಕೂಡ ಅದನ್ನೇ ಹೇಳ್ತಾ ಇರ್ತಾರೆ. ಹೂನವ್ವ ಗೌರವ, ನೀನು ಹೀಗೆ ಖುಷಿಯಾಗಿ ನೀನು ಮತ್ತು ಶಂಕರ ಮನೆ ಒಳಗೆ ಓಡಾಡ್ಕೊಂಡಿದ್ರೆ ನಮ್ಗೆ ಅದೇ ಖುಷಿ ಅಂತ ಹೇಳ್ತಾ ಇದ್ದಾರೆ. ಸರಿ ಆಯಿತು ಅಂತೇಳಿ ಶಂಕರನ್ನ ಮಾತಾಡಿಸ್ಬೇಕು ಅಂತ ಹೋಗ್ತಾರೆ. ಶಂಕರ ಅವರು ಅಲ್ಲಿ ಇರೋದಿಲ್ಲ, ಎಲ್ಲೋ ಬೇರೆ ಕಡೆ ಹೋಗಿರ್ತಾನೆ. ಶಂಕರಂಗೆ ತುಂಬ ಹರ್ಟ್ ಆಗಿರುತ್ತೆ. ಇನ್ನೊಂದು ಕಡೆ ಅಭಿ ಮನೆಯಲ್ಲಿ, ಗ್ರೀಷ್ಮ ಅವ್ರ ಮನೆಯಲ್ಲಿ ಗ್ರೀಷ್ಮಂದೇ ನೆನಪಿರುತ್ತೆ. ನನ್ನ ಮಗಳು ಗ್ರೀಷ್ಮ ಈ ಮನೆಗೆ ಬರೋದಕ್ಕೆ ಆಗಲಿಲ್ವಲ್ಲ ಅಂತೇಳಿ ಅಳ್ತಾ ಇರ್ತಾರೆ ಗ್ರೀಷ್ಮ ಅವರಮ್ಮ. ಇಲ್ಲಮ್ಮ, ಗ್ರೀಷ್ಮನ ಈ ಮನೆಗೆ ಕರ್ಕೊಂಬಂದೇ ಬರ್ತೀನಿ ನಾನು, ನೀನು ಸ್ವಲ್ಪ ತಾಳ್ಮೆ ಇರಲಿ ಅಂತೇಳಿ ಹೇಳ್ತಿರ್ತಾರೆ. ಅದೇಗೋ ಸಾಧ್ಯ, ಶಿವರುದ್ರಪ್ಪಂಗೆ ಪೊಲೀಸು ಕೋರ್ಟು ಇದೆಲ್ಲದೂ ಕೂಡ ಗೊತ್ತು, ಎಲ್ಲದನ್ನೂ ಕೂಡ ದುಡ್ಡು ಕೊಟ್ಟು ತೊಗೊತಾನೆ ಅಂತೇಳಿ ಹೇಳ್ತಾ ಇರ್ತಾರೆ. ಹೌದಾ ಅಜ್ಜಿ, ನೀನು ಹೇಳ್ತಿರೋದು ಸತ್ಯ, ಅದಕ್ಕೋಸ್ಕರನೇ ಒಬ್ಬರು ಲಾಯರ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಲಾಯರ? ಅದಕ್ಕೆಲ್ಲ ದುಡ್ಡು ಕೊಡೋದಕ್ಕಾಗುತ್ತಾ ನಮ್ಮ ಹತ್ರ? ಅಷ್ಟೊಂದೆಲ್ಲ ದುಡ್ಡಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ಇರುತ್ತೆ, ನಾನು ಏನಾದರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಅಂತೇಳಿ ಅಭಿಯವರು ಹೇಳ್ತಿರ್ತಾರೆ. ಈಗ ಪ್ರೊಫೆಸರ್ ಇದ್ದವರು ಈಗಾಗಲೇ ತುಂಬ ರಜೆಗಳನ್ನ ಹಾಕಿದ್ದು ಅಭಿ, ಅದಕ್ಕೋಸ್ಕರ ಇನ್ನು ನೀನು ಆಫೀಸ್ಗೆ ಕರೆಕ್ಟಾಗಿ ಹೋಗು, ನಾನೋಗಿ ಲಾಯರ್ನ ನೋಡ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿಯಪ್ಪ ಆಯಿತು ಅಂತೇಳಿ ಅವನು ಕೂಡ ಒಪ್ಕೊತಾರೆ. ನೀವು ಯಾರೂ ಕೂಡ ಯೋಚನೆ ಮಾಡಬೇಡಿ, ಗ್ರೀಷ್ಮನ ಹುಷಾರಾಗಿ ಈ ಮನೆಗೆ ಕರ್ಕೊಂಬರ್ಬೇಕು ಅಂತೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಈಗಾಗಲೇ ಕೂಡ ಶಂಕರ ಅವರು ತಮ್ಮ ಹಳೆ ಫ್ರೆಂಡ್ಸ್ನ ನೋಡಬೇಕು ಅಂತೇಳಿ ಹೋಗಿರ್ತಾರೆ. ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಕೂಡ ಮಾತಾಡ್ಕೊತಿದ್ದಾರೆ. ಏನು ಜೋಗಿ ಅಣ್ಣ ಅಪರೂಪಕ್ಕೆ ನಮ್ಮ ಹತ್ರ ಬಂದಿದ್ದಾರಲ್ಲ, ಅದಕ್ಕೆ ಇದ್ದಾಗ ಬರ್ತಾ ಇರಲಿವಲ್ಲ, ಅದು ಈ ಟೈಮಲ್ಲಿ ಅಂತೇಳಿ ಹೇಳ್ತಾ ಇರ್ತಾರೆ. ಅದೆಲ್ಲ ಏನಿಲ್ಲ ಕಣೋ, ಪಾಪ ಅವರು ಎಲ್ಲರಿಂದ ಬೈಸ್ಕೊಳೋದಲ್ಲೇ ನನ್ನನ್ನು ಕೂಡ ಬೈಸ್ತಾ ಇದ್ದಾರೆ, ಅದಕ್ಕೆ ಮನೆಗೆ ಹೋಗೋದಕ್ಕೆ ಬೇಜಾರಾಗ್ತಿದೆ. ಈಗ ನೀವು ಬೇಡ ಅಂತಂದರೆ ಹೇಳಿ, ನಾನು ಈಗಲೇ ಮನೆಗೆ ಹೋಗ್ಬಿಡ್ತೀನಿ ಅಂತೇಳಿ ಹೇಳ್ತಾ ಇರ್ತಾರೆ. ಶಂಕರಂಗೆ ಫೋನ್ ಬರುತ್ತೆ ಗೌರಿಯಿಂದ, ಫೋನ್ನ ರಿಸೀವ್ ಮಾಡೋದಿಲ್ಲ. ಯಾಕಣ್ಣ, ಅದಕ್ಕೆ ಫೋನ್ ಬಂದರೂ ಕೂಡ ರಿಸೀವ್ ಮಾಡ್ತಿಲ್ವಲ್ಲ ಅಂತೇಳಿ ಹೇಳ್ತಿರ್ತಾರೆ. ಎಲ್ಲದನ್ನೂ ಕೂಡ ನಿಮಗೆ ಹೇಳ್ಬೇಕಾ ಅಂತ ಶಂಕರ ಬೈತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಫೋನ್ ಬರ್ತಾ ಇರುತ್ತೆ ಅವ್ರ ಫ್ರೆಂಡ್ಸ್ಗೂ ಕೂಡ. ಗೌರಿನೇ ಫೋನ್ ಮಾಡ್ತಾ ಇದ್ದಾಳೆ. ಓ ಅದಕ್ಕೆ ಫೋನ್ ಬಂತು, ನಾನೇ ಮಾತಾಡ್ತೀನಿ ಬಿಡಿ ಅಂತೇಳಿ ಮಾತಾಡ್ತಿದ್ದಾರೆ. ಏನದಕ್ಕೆ, ಅಣ್ಣ ಇಲ್ಲೇ ಇದ್ದಾನೆ, ಯಾಕೆ ಏನಾಯಿತು ಅಂತೇಳಿ ಕೇಳ್ತಿರ್ತಾರೆ. ಅದಕ್ಕೆ ಬೇಗ ಜೋಗಿ ಅವ್ರನ್ನ ಮನೆಗೆ ಕಳಿಸಿ ಅಂತೇಳಿ ಹೇಳ್ತಿರ್ತಾರೆ. ಅವ್ರ ಫ್ರೆಂಡ್ಸ್ ಕೂಡ ಹೇಳ್ಬಿಟ್ಟು ಅಲ್ಲಿಂದ ಹೊರ್ಟೋಗ್ತಾರೆ. ಇನ್ನು ಮನೆಯಲ್ಲಿ ಯೋಚನೆ ಮಾಡ್ತಾ ಇದ್ದಾಳೆ, ಗ್ರೀಷ್ಮನ ಹೇಗೆ ಈ ಮನೆಯಿಂದ ಕಳಿಸ್ಕೊಡೋದು, ಮನೆಗೆ ಹೇಗೆ ಸೇಫಾಗಿ ಹೋಗೋದು ಅಂತೇಳಿ. ಅದೇ ರುದ್ರನಿಂದ ಹೇಗೆ ತಪ್ಪಿಸ್ಕೊಳೋದು ಅಂತೇಳಿ ಗೊತ್ತಾಗ್ತಿಲ್ಲ ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ಇಲ್ಲ, ಏನಾದರೂ ಮಾಡಿ ಪರಿಹಾರ ಅನ್ನೋದನ್ನ ಹುಡುಕ್ಲೇಬೇಕು ನಾವು, ಇಲ್ದಿದ್ರೆ ಇದೆಲ್ಲ ಸಾಲ್ವ್ ಆಗೋಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ನೋಡ್ತಾರೆ 1 ಗಂಟೆ ಆಗಿರುತ್ತೆ. ಇನ್ನೂ ಕೂಡ ಜೋಗಿ ಅವರು ಬಂದಿರೋದಿಲ್ವಲ್ಲ ಅಂತ ಯೋಚನೆ ಮಾಡಿರ್ತಾರೆ. ಅಷ್ಟೊತ್ತಿಗೆ ಬರ್ತಾ ಇದ್ದಾನೆ. ಏನು ಜೋಗಿ ಅವರೇ, ಇಷ್ಟೊತ್ತಕ ಕಾಯಬೇಕಾ ನಿಮಗೆ, ಇಷ್ಟೊತ್ತಾದರೂ ಕೂಡ ನೀವು ಬಂದಿಲ್ವಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೋಸ್ಕರ ನೀವ್ಯಾಕೆ ಕಾಯ್ತಾ ಇದ್ದೀರಾ ಅಂತೇಳಿ ಬೈತಾ ಇದ್ದಾನೆ ಇಲ್ಲಿ ಶಂಕರ ಅವರು. ಮತ್ತು ನಿಮಗೋಸ್ಕರ ಕಾಯಲೇಬೇಕು, ನನ್ನಿಂದ ತಪ್ಪಾಗಿದೆ, ಕ್ಷಮೆ ಕೇಳ್ತಾ ಇದ್ದೀನಿ, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮನೆಯಲ್ಲಿ ಐಶು ಮತ್ತು ಅಭಿ ಹೇಳ್ತಿದ್ದಾರೆ, ನೋಡಿ ನೀವು ಏನಾದರೂ ಗ್ರೀಷ್ಮನ ಈ ಮನೆಗೆ ಕರ್ಕೊಂಬರ್ಬೇಕು ಅಂದರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವು ನನಗೆ ಹೊಡೆದು ಬಡ್ದು ನಮ್ಮ ಮನೆಗೆ ಕಳಿಸ್ಬಿಡಿ, ಆಗ ನಮ್ಮ ಅಪ್ಪನ ಹತ್ರ ಹೋಗಿ ಹೇಳ್ತೀನಿ, ಆ ಮನೆಯಲ್ಲಿ ನನ್ನ ಚೆನ್ನಾಗಿ ನೋಡ್ಕೊತಿಲ್ಲ, ಗ್ರೀಷ್ಮನ ಕಳಿಸಿದ್ರೆ ಮಾತ್ರ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿದಾಗ ಅಪ್ಪಯ್ಯ ಕಳಿಸ್ತಾರೆ. ಅಪ್ಪಯ್ಯಂಗೆ ನಾನಂದರೆ ಶಾನೆ ಪಿರುತಿ ಅಂತೇಳಿ ಗ್ರೀಷ್ಮ ಅವರು ಹೇಳ್ತಿದ್ದಾರೆ. ಬೇಡ, ಹಾಗೆಲ್ಲ ಮಾಡೋದಕ್ಕಾಗಲ್ಲ ಅಂತೇಳಿ ಅಭಿ ಹೇಳ್ತಿದ್ದಾನೆ. ನೀವು ಏನು ಯೋಚನೆ ಮಾಡಬೇಡಿ, ಸದ್ಯಕ್ಕಿರೋ ಉಪಾಯ ಅಂದರೆ ಇದೊಂದೇ, ₹1 ಖರ್ಚಿಲ್ದಂಗೆ ಆ ಮನೆಯಿಂದ ಗ್ರೀಷ್ಮನ ಕರ್ಕೊಂಬರ್ಬೋದು ಅಂತೇಳಿ ಹೇಳ್ತಿದ್ದಾರೆ. ನಾನು ನಿಮ್ಮನ್ನು ಹೊಡೆದು ಕಳಿಸಿದ್ರೆ ನನ್ನ ಜೊತೆಗೆ ಮನೆಯದು ಕೂಡ ಮರ್ಯಾದೆ ಹೋಗುತ್ತೆ, ಅಪ್ಪ ಅಮ್ಮಂದು ಅಜ್ಜಿದೆಲ್ಲ ಮರ್ಯಾದೆ ಹೋಗ್ಬಿಡುತ್ತೆ, ಹಾಗೆಲ್ಲ ಮಾಡಬಾರ್ದು. ಆವಾಗ ನಿಮ್ಮ ಮನೆಗೂ ನಮ್ಮ ಮನೆಯವ್ರಿಗೂ ಏನು ವ್ಯತ್ಯಾಸ ಅನ್ನೋದಿರುತ್ತೆ, ಏನೂ ಇರೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ ಯಾರು ಇಲ್ಲಿ ಅಭಿ ಅವರು. ಅದಕ್ಕೆ ಹೌದು, ನೀವು ಹೇಳ್ತಾ ಇರೋದು ಸತ್ಯ ಅಂತ ಗ್ರೀಷ್ಮನ್ನ ಏನಾದರೂ ಮಾಡಿ ಮನೆಗೆ ಕರೆಸ್ಕೊಬೇಕು.
ಐಶು ಕೂಡ ಹೇಳ್ತಿದ್ದಾನೆ. ಇನ್ನು ಶಂಕರ ಮನೆಗೆ ಬಂದಮೇಲೆ ಅವ್ನು ಎಷ್ಟೇ ಕೂಡ ಕೇಳಿಕೊಂಡ್ರು ಅವನು ಕ್ಷಮೆ ಕೇಳಿದ್ರು ಕೂಡ ಅವನು ಒಪ್ಕೊತಾ ಇಲ್ಲ. ನನ್ನನ್ನು ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ, ಈ ಮನೆಯಲ್ಲಿ ನೆಮ್ಮದಿಯಾಗಿದ್ಬಿಟ್ರೆ ಸಾಕು ನನಗಷ್ಟೇ. ನೋಡಿ ಅಮ್ಮಿ ಅವರೇ, ನೀವು ಬೈಸ್ಕೊಳೋದಲ್ಲದೆ ನನ್ನೂ ಕೂಡ ಬಯಸ್ತಿದ್ದೀರಾ, ಅದ್ರ ಜೊತೆ ಮನೆಯವ್ರು ಎಲ್ರಿಗೂ ಕೂಡ ನೀವು ಕೆಟ್ಟವರಾಗಿ ಕಾಣಿಸ್ತಾ ಇದ್ದೀರಾ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾಗಲ್ಲ ಶಂಕರ ಅವರೇ, ಈ ಮನೆಯಲ್ಲಿ ನಾವು ಸತ್ಯನ ಬೆಳಕಿಗೆ ತರಲೇಬೇಕು, ಇಲ್ದಿದ್ರೆ ನಮ್ಗೆ ಯಾರಿಗೂ ಕೂಡ ಉಳಿಗಾಲ ಅನ್ನೋದೇ ಇರೋದಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ಬೆಳಗ್ಗೆ ಆಗುತ್ತೆ, ಕಾಫಿ ಕೊಡ್ತಾ ಇದ್ದಾರೆ. ಕಾಫಿ ಕೊಟ್ಟರು ಅವನು ನೋಡೋದಿಲ್ಲ. ಇಷ್ಟೊತ್ತಾದರೂ ಕೂಡ ನನ್ನ ಮೇಲೆ ಸಿಟ್ಟೇ ಹೋಗಿಲ್ವಲ್ಲ ನಿಮಗೆ ಅಂತೇಳಿ ಹೇಳ್ತಿದ್ದಾರೆ. ಸಿಟ್ಟು ಹೋಗೋದಿಲ್ಲ, ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ ಅಂತೇಳಿ ಶಂಕರ ಹೇಳ್ತಾ ಇದ್ದಾನೆ. ಹಾಗೆ ಅಲ್ಲಿ ಗ್ರೀಷ್ಮ ಕೂಡ ಬರ್ತಾ ಇದ್ದಾಳೆ. ತಪ್ಪಾಯಿತು ಭಾವ, ಕ್ಷಮಿಸ್ಬಿಡಿ, ಇದೆಲ್ಲ ನನ್ನಿಂದಲೇ ಆಗಿದ್ದು. ಅಕ್ಕನಿಗೆ ಯಾಕೆ ಈ ಥರ ಬೇಜಾರು ಮಾಡ್ತೀರಾ? ಸುಮ್ಮನೆ ನನ್ನದಾಗಿರೋ ತಪ್ಪನ್ನು ನನ್ನಲ್ಲೇ ಬಿಟ್ಬಿಡಿ, ನಾನು ಸಾರಿ ಕೇಳ್ತಿದ್ದೀನಿ, ಕ್ಷಮೆ ಕೇಳ್ತಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ನೀವೆಷ್ಟೇ ಕ್ಷಮೆ ಕೇಳಿದ್ರು ಅಷ್ಟೇ, ನಾನು ಯಾರನ್ನು ಕೂಡ ಕ್ಷಮಿಸೋರು ಅಲ್ಲ, ಕ್ಷಮಿಸೋ ಅಷ್ಟು ದೊಡ್ಡವನು ಅಲ್ಲ ಅಂತೇಳಿ ಶಂಕರ ಅವರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ.